Hello everyone, welcome back to Mission Teacher Academy. In today's class, we are going to learn one of the most important topics in English grammar, that is modals, functions and notions. This topic is very important for competitive exams like GPSDR, HSDR, TET, KSET, CTET and other teacher recruitment examinations. ನಮ್ಗೆ ಕೆಲವೊಂದು ವರ್ಡ್ಸ್ಗಳು ಗೊತ್ತಿವೆ. ಯಾವುದಪ್ಪ ಅಂದ್ರೆ ಕ್ಯಾನ್, ಕುಡ್, ಮೇ, ಮೈಟ್, ಶೆಲ್, ಶುಡ್, ವಿಲ್, ವುಡ್, ಮಸ್ಟ್, ಆಟ್ ಟು, ನೀಡ್, ಡೇರ್ ಅಂಡ್ ಯೂಸ್ ಟು. ಇವೆಲ್ಲ ವರ್ಡ್ಸ್ಗಳು ನಮ್ಗೆ ಗೊತ್ತಿವೆ ಅಥವಾ ನಾವು ಕೇಳಿರ್ತೀವಿ ಅಥವಾ ನಾವು ದಿನನಿತ್ಯ ಜೀವನದಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಲೈಕ್ ಕೆನ್ ಐ ಗೋ ದೇರ್, ಮೇ ಐ ಕಮ್ ಇನ್, or else shall I give you must watch this movie, like this, right? But ನಾವು ಅದು ಯೂಸ್ ಮಾಡಿದ್ರೆ ಅಲ್ಲ ಅದನ್ನ ಯಾವ ರೀತಿಯಲ್ಲಿ ಯೂಸ್ ಮಾಡಬಹುದು ಅಥವಾ ಅದರ ಫಂಕ್ಷನ್ಸ್ ಏನು ಅದನ್ನ ಇನ್ ಡೆಪ್ತ್ ಆಗಿ ತಿಳ್ಕೊಂಡಾಗ ಮಾತ್ರ ನೀವು ಎಕ್ಸಾಮ್ ನಲ್ಲಿ ಕರೆಕ್ಟ್ ಬರೀಲಿಕ್ಕೆ ಸಾಧ್ಯ ಆಗತ್ತೆ. ನೀವು ಡೇ ಟು ಡೇ ಲೈಫ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ರು ಓಕೆ, ಬಟ್ ಕಾನ್ಫಿಡೆಂಟ್ ಆಗಿ ಮಿಸ್ಟೇಕ್ಸ್ ಮಾಡಿದ್ರೆ ಪರವಾಗಿಲ್ಲ, ಓಕೆನಾ? ಆದ್ರೆ ಎಕ್ಸಾಮ್ ನಲ್ಲಿ ಒಂದ್ ವರ್ಡ್ ಅಷ್ಟೇ ಫಿಲ್ ಮಾಡಕ್ಕಿರತ್ತೆ, ಅದನ್ನೇ ಮಿಸ್ ಮಾಡಿದ್ರಿ ಅಂದ್ರೆ ಏನಾಗತ್ತೆ, ಕಂಪ್ಲೀಟ್ ಆನ್ಸರ್ ನಿಮ್ದು ರಾಂಗ್ ಆಗತ್ತೆ. ಅದಕ್ಕೋಸ್ಕರನೇ ನೀವು ಇನ್ ಡೆಪ್ತ್ ಆಗಿ ಇದ್ರ ಬಗ್ಗೆ ವಿವರಣೆಯನ್ನ ತಿಳ್ಕೊಳ್ಳೋದು ಅವಶ್ಯಕವಾಗಿರುತ್ತೆ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಹೇಳ್ತಾ ಹೋಗ್ತೇನೆ, ಬಟ್ ಎಲ್ಲಾ ಮಾಡೆಲ್ಸ್ ಗಳನ್ನು ನಾನು ಒಂದೇ ಕ್ಲಾಸ್ ನಲ್ಲಿ ಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಕ್ಲಾಸು ಲೆಂದಿ ಆಗ್ತಾ ಹೋಗತ್ತೆ. ಅದಕ್ಕೋಸ್ಕರನೇ ನಾನು ಏನ್ ಮಾಡ್ತೇನೆ, ಪಾರ್ಟ್ 1, ಪಾರ್ಟ್ 2 ತರ ಮಾಡ್ತಾ ಹೋಗ್ತೇನೆ. ಓಕೆನಾ? ಎಸ್, ಲೆಟ್ಸ್ ಸ್ಟಾರ್ಟ್. ವಾಟ್ ಆರ್ ಮಾಡೆಲ್ಸ್? ಯಾವ್ದಾಗಿದ್ರೆ ಮಾಡೆಲ್ಸ್? ಮಾಡೆಲ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕಲ್ವಾ ಫಸ್ಟ್ ನಾವು. ಓಕೆ, ಮಾಡೆಲ್ಸ್ ಆರ್ ಆಕ್ಸಿಲರಿ ವರ್ಬ್ಸ್ that express the speaker's attitude, intention or idea about an action. So, models andre auxiliary verbs. Auxiliary verbs ಅಂದ್ರೆ ಏನು? Helping verbs ಅಂತ ಕರಿತೇವೆ. Is, am, are, was, were, will, shall. ಸೊ ಈ ತರ ನೀವು ಹ್ಯಾಸ್, ಹ್ಯಾವ್, ಹ್ಯಾಡ್ ಈ ತರ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಕೇಳೇ ಇರ್ತೀರ. ಯಾವಾಗ ಟೆನ್ಸ್ ಅನ್ನ ಕಲಿಯುವಾಗಿರ್ಬೋದು ಅಥವಾ ಈಗ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ನಲ್ಲೂ ನಾನು ಇದನ್ನ ಡಿಸ್ಕಸ್ ಮಾಡಿದ್ದೆ ಹೆಲ್ಪಿಂಗ್ ವರ್ಬ್ಸ್ ಅನ್ನ, ಅಲ್ವಾ? ಸೊ ಮಾಡೆಲ್ಸ್ ಅಂದ್ರೂ ಸಹ ಹೆಲ್ಪಿಂಗ್ ವರ್ಬ್ಸ್, ಬಟ್ ದಟ್ ಎಕ್ಸ್ಪ್ರೆಸ್ ದ ಸ್ಪೀಕರ್ಸ್ ಅಟಿಟ್ಯೂಡ್. ಅದು ಏನನ್ನ ತೋರ್ಸತ್ತೆ ಅಂದ್ರೆ, ಸ್ಪೀಕರ್ ಅಂದ್ರೆ ಯಾರು ಮಾತಾಡ್ತಾ ಇದಾರಲ್ಲ ಅವರ ಆಟಿಟ್ಯೂಡ್, ಬಿಹೇವಿಯರ್ ಅನ್ನ ತೋರಿಸಬಹುದು. ಅಥವಾ ಇಂಟೆನ್ಷನ್, ಅವರು ಯಾವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ, ಅವರ ಯೋಚನೆ ಏನು ಅನ್ನುವಂತಹ ಇಂಟೆನ್ಷನ್ ಅನ್ನ ತೋರಿಸಬಹುದು. ಆರ್ ಐಡಿಯಾ ಅಬೌಟ್ ಆನ್ ಆಕ್ಷನ್, ಅವರು ಮಾಡ್ತಾ ಇರುವಂತ ಕೆಲ್ಸದ ಮೇಲೆ ನಿಮ್ಗೆ ಒಂದು ಐಡಿಯಾವನ್ನ ಕೊಡ್ಬೋದು. ಸೊ ಹೆಲ್ಪಿಂಗ್ ವರ್ಬ್ಸ್ ಗಳೇ, ಆದ್ರೆ ಅದು ಈ ತರ ನಾವು ಯೂಸ್ ಮಾಡ್ತೇವೆ. ಒಂದು ಸ್ಪೀಕರ್ ನ ಆಟಿಟ್ಯೂಡ್ ಅನ್ನ ತಿಳ್ಕೊಳ್ಳಿಕ್ಕೆ, ಇಂಟೆನ್ಷನ್ ಅನ್ನ ತಿಳ್ಕೊಳ್ಳಿಕ್ಕೆ, ಅಥವಾ ಅವ್ರು ಮಾಡ್ತಾ ಇರುವಂತ ಕೆಲ್ಸದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ನಾವು ಮಾಡೆಲ್ಸ್ ಅನ್ನ ಯೂಸ್ ಮಾಡ್ತೇವೆ. ಓಕೆನಾ? ಹಾಗಿದ್ರೆ ಕಾಮನ್ ಮಾಡೆಲ್ಸ್ ಯಾವ್ಯಾವುದು ಅಂದ್ರೆ, ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೇನೆ. ಕ್ಯಾನ್, ಕುಡ್, ಮೇ, ಮೈಟ್, ಶೆಲ್, ಶುಡ್, ವಿಲ್, ವುಡ್, ಮಸ್ಟ್, ಆಟ್ ಟು, ನೀಡ್, ಡೇರ್, ಯೂಸ್ ಟು. ಈ ತರ ಕಾಮನ್ ಮಾಡೆಲ್ಸ್ ಇದಾವೆ. ಓಕೆನಾ? ಓಕೆ, ಈಗ ಬೇಸಿಕ್ ರೂಲ್ ಆಫ್ ಮಾಡೆಲ್ಸ್. ಬೇಸಿಕ್ ಆಗಿ ಒಂದು ರೂಲ್ ಅನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಯಾವಾಗಪ್ಪ ಅಂದ್ರೆ, ಮಾಡೆಲ್ಸ್ ಅನ್ನ ನಿಮ್ಮ ಸೆಂಟೆನ್ಸ್ ನಲ್ಲಿ ನೀವು ಯೂಸ್ ಮಾಡುವಾಗ, ಮಾತಾಡುವಾಗಿರ್ಬೋದು ಅಥವಾ ಬರಿವಾಗಿರ್ಬೋದು. ಓಕೆನಾ? ಮಾಡೆಲ್ ಪ್ಲಸ್ V1. ನೀವು ಯಾವಾಗ ಮಾಡೆಲ್ ಅನ್ನ ಯೂಸ್ ಮಾಡ್ತಿರಲ್ಲ, ವರ್ಬಿನ ಫಸ್ಟ್ ಫಾರ್ಮ್ ಅನ್ನೇ ಇಡ್ಬೇಕು. ನೆಕ್ಸ್ಟ್
V1 ಅಂದ್ರೇನು? ಫಸ್ಟ್ ಫಾರ್ಮ್ ಆಫ್ ದ ವರ್ಬ್. V1, V2, V3 ಅನ್ನು ಸಹ ನಾನು ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಡಿಸ್ಕಸ್ ಮಾಡುವಾಗ ಹೇಳಿದ್ದೇನೆ ನಿಮ್ಗೆ ಅಲ್ವಾ? ಶಿ ಕ್ಯಾನ್ ಸಿಂಗ್. ಕ್ಯಾನ್ ಅನ್ನುವಂಥದ್ದು ಮಾಡೆಲ್, ಆದ್ರಿಂದ ಸಿಂಗ್ ಅಂದ್ರೆ V1 ಅಲ್ಲೇ ಇಟ್ಟಿದ್ದೇನೆ ನಾನು ಅದನ್ನ. ವಿ ಕ್ಯಾನ್ ಸ್ಯಾಂಗ್ ಅಂತ ಬರೆದ್ರೆ ಅದು ತಪ್ಪಾಗತ್ತೆ. ಶಿ ಕ್ಯಾನ್ ಸಿಂಗ್, ವಿ ಕ್ಯಾನ್ ಸಿಂಗ್. ಹಿ ಮೇ ಗೋ. ನೋಡಿ, ಮೇ ಅನ್ನುವಂಥದ್ದು ಮಾಡೆಲ್ ಆಗಿರೋದ್ರಿಂದ ಗೋ ಅನ್ನ ನಾವು V1 ಫಾರ್ಮ್ ಅಲ್ಲಿ ಇಟ್ಟಿದ್ದೇವೆ, ವರ್ಬಿನ ಮೊದಲನೇ ರೂಪ. ಯು ಶುಡ್ ಸ್ಟಡಿ. ಶುಡ್ ಅನ್ನುವಂಥದ್ದು ಮಾಡೆಲ್, ದಟ್ಸ್ ವೈ ಸ್ಟಡಿ V1 ಅಲ್ಲಿದೆ. ವಿ ಮಸ್ಟ್ ಒಬೇ ದ ರೂಲ್ಸ್. ಮಸ್ಟ್ ಅನ್ನುವಂಥದ್ದು ಮಾಡೆಲ್, ಒಬೇ ಅನ್ನುವಂಥದ್ದು V1 ಅಲ್ಲಿದೆ. ದೇ ವಿಲ್ ಅಟೆಂಡ್ ದ ಫಂಕ್ಷನ್. ವಿಲ್ ಅನ್ನುವಂಥದ್ದು ಮಾಡೆಲ್, ಅಟೆಂಡ್ ಅನ್ನುವಂಥದ್ದು V1 ಅಲ್ಲಿ ಇಟ್ಟಿದ್ದೇವೆ. ಓಕೆನಾ? ಇದು ಬೇಸಿಕ್ ರೂಲ್, ನೀವು ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಫಂಕ್ಷನ್ಸ್ ಅಂಡ್ ನೋಷನ್ಸ್ ಆಫ್ ಮಾಡೆಲ್ಸ್ ನೋಡ್ತಾ ಹೋಗೋಣ ಒನ್ ಬೈ ಒನ್ ಆಗಿ. ಓಕೆನಾ? ಕ್ಯಾನ್ ಅನ್ನುವಂಥದ್ದು ಫಸ್ಟ್ ಕೊಟ್ಟಿದ್ದೇನೆ. ಇದರ ಫಂಕ್ಷನ್ಸ್ ಏನಪ್ಪಾ ಅಂದ್ರೆ ಅಬಿಲಿಟಿ. ಕ್ಯಾನ್ ಎಕ್ಸ್ಪ್ರೆಸ್ ಪ್ರೆಸೆಂಟ್ ಅಬಿಲಿಟಿ. ಇದು ಪ್ರೆಸೆಂಟ್, ಇವಾಗಿನ ಅಬಿಲಿಟಿ. ಅಬಿಲಿಟಿ ಅಂದ್ರೆ ಏನು? ಸಾಮರ್ಥ್ಯವನ್ನ ತೋರ್ಸತ್ತೆ. ಓಕೆನಾ? ಅಂದ್ರೆ ಯಾರಿಗಾದ್ರೂ ಏನನ್ನಾದ್ರೂ ಮಾಡುವಂತ ಸಾಮರ್ಥ್ಯ ಇದೆ ಅಂತ ನಾವು ಹೇಳುವಾಗ, ಪ್ರೆಸೆಂಟ್ ಅಲ್ಲಿ ಹೇಳುವಾಗ ಕ್ಯಾನ್ ಅನ್ನ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಸ್ವಿಮ್. ನಾನು ಈಜಬಲ್ಲೆ. ಶಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಅವಳು ಇಂಗ್ಲಿಷ್ ನಲ್ಲಿ ಮಾತನಾಡಬಲ್ಲಳು. ನೆಕ್ಸ್ಟ್ ಒನ್ ಫಂಕ್ಷನ್ ಏನು? ಪರ್ಮಿಷನ್. ಯಾವಾಗ? ಅನುಮತಿಯನ್ನ ಪಡೆಯುವಾಗ. ಕೆನ್ ಐ ಕಮ್ ಇನ್? ನಾನು ಒಳಗೆ ಬರಬಹುದೇ ಅನ್ನುವಂತ ಪರ್ಮಿಷನ್ ನೀವೆಲ್ಲಿ ತಗೋತೀರಾ? ಆಲ್ಮೋಸ್ಟ್ ಆಗಿ ನಾವು ಏನ್ ಮಾಡ್ತೇವೆ, ಕ್ಲಾಸ್ ರೂಮಿಗೆ ಹೋಗುವಾಗ ಕೇಳಿರ್ತೇವೆ ಅಲ್ವಾ? ಕೆನ್ ಐ ಯೂಸ್ ಯುವರ್ ಪೆನ್? ನಿಮ್ ಫ್ರೆಂಡ್ ಹತ್ರ ಕೇಳ್ಬಹುದು, ಅಥವಾ ಸಿಬ್ಲಿಂಗ್ಸ್ ಹತ್ರ ನೀವು ಕೇಳ್ಬಹುದು, ನಾನು ನಿಮ್ಮ ಪೆನ್ ಅನ್ನ ಯೂಸ್ ಮಾಡಬಹುದಾ ಅಂತ. ಈ ತರ ನಾವು ಪರ್ಮಿಷನ್ ಅನ್ನ ತಗೊಳ್ಳುವಾಗ ಕ್ಯಾನ್ ಅನ್ನ ಯೂಸ್ ಮಾಡ್ತೇವೆ. ಅದು ಯಾವಾಗಪ್ಪ ಅಂದ್ರೆ ಇನ್ಫಾರ್ಮಲ್ ಆಗಿ. ಅಂದ್ರೆ ಈಗ ನೀವು ಹೋಗಿ ಯಾವುದೋ ಒಂದು ದೊಡ್ಡ ವ್ಯಕ್ತಿ ಜೊತೆ ಕೆನ್ ಐ ಯೂಸ್ ಯುವರ್ ಪೆನ್ ಅಂತ ಕೇಳಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಇನ್ಫಾರ್ಮಲ್ ಆಗಿ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಹತ್ರನೋ, ಅಥವಾ ಸಿಬ್ಲಿಂಗ್ಸ್ ಹತ್ರನೋ, ಅಥವಾ ಪೇರೆಂಟ್ಸ್ ಹತ್ರನೋ, ಸೊ ಈ ತರ ನಾರ್ಮಲ್ ಅಥವಾ ನಮ್ಗೆ ಹತ್ರವಿರುವಂತ ವ್ಯಕ್ತಿಗಳ ಜೊತೆ ನಾವು ಕೇಳಬಹುದು. ಪಾಸಿಬಿಲಿಟಿ. ಪಾಸಿಬಿಲಿಟಿ ಅಂದ್ರೇನು? ಸಾಧ್ಯತೆ. ಕೆಲವೊಂದು ಸಾಧ್ಯತೆ ಇರತ್ತೆ ಅಂತ ನಾವೇನ್ ಮಾಡ್ತೇವೆ, ಕಲ್ಪನೆಯನ್ನ ಮಾಡ್ಕೊಂಡು ಮಾತಾಡಿರ್ತೇವೆ. ಸಪೋಸ್ ಬೆಳಿಗ್ಗೆ ನಿಮ್ಗೆ ಏನಾಗ್ತಾ ಇದೆ, ಸ್ವಲ್ಪ ಮಳೆ ಬರುವಂತ ಲಕ್ಷಣ ಕಾಣಿಸ್ತಾ ಇದೆ ಅಂದ್ರೆ ಏನ್ ಹೇಳ್ಬಹುದು ನೀವು? ಇಟ್ ಕ್ಯಾನ್ ಬಿ ರೇನ್ ಇನ್ ದ ಈವ್ನಿಂಗ್ ಅಲ್ವಾ? ಸೊ ಇಟ್ ಕ್ಯಾನ್ ಬಿ ವೆರಿ ಕೋಲ್ಡ್ ಇನ್ ವಿಂಟರ್. ಏನಾಗತ್ತೆ? ಚಳಿಗಾಲದಲ್ಲಿ ತುಂಬಾ ಚಳಿ ಆಗಬಹುದು. ಆಕ್ಸಿಡೆಂಟ್ಸ್ ಕ್ಯಾನ್ ಹ್ಯಾಪನ್ ಎನಿವೇರ್. ಅಪಘಾತಗಳು ಎಲ್ಲಿಯಾದರೂ ಸಂಭವಿಸಬಹುದು. ಪಾಸಿಬಿಲಿಟಿ ಇದೆ. ನಾವು ಕೆಲವೊಂದ್ ಕಡೆ ಬೋರ್ಡ್ಸ್ ಅನ್ನ ನೋಡಿರ್ತೇವೆ, ಏನೋ ಅಪಘಾತ ವಲಯ ಅಂತ, ಬಟ್ ಅಲ್ಲೇ ಅಪಘಾತ ಆಗ್ಬೇಕಂತ ಏನ ಇದೆಯಾ ರೂಲು? ಇಲ್ಲ. ಸೊ ಅದಕ್ಕೋಸ್ಕರ ಅಪಘಾತಗಳು ಎಲ್ಲಿಯಾದರೂ ಸಂಭವಿಸಬಹುದು, ಪಾಸಿಬಿಲಿಟಿ ಇದೆ. ಬಟ್ ತುಂಬಾ ಸಲ ಒಂದೇ ಕಡೆ ಅಪಘಾತ ಆಗ್ತಾ ಇದೆ ಅಂದಾಗ ಏನ್ ಮಾಡ್ತಾರೆ, ಅಪಘಾತ ವಲಯ, ನಿಧಾನಕ್ಕೆ ಚಲಿಸಿ, ನಿಧಾನವಾಗಿ ಚಲಿಸಿ ಅಂತ ಬೋರ್ಡ್ ಹಾಕಿರ್ತಾರೆ ಅಲ್ವಾ? ರಿಕ್ವೆಸ್ಟ್ ನೆಕ್ಸ್ಟ್ ಫಂಕ್ಷನ್. ಕ್ಯಾನ್ ಯು ಹೆಲ್ಪ್ ಮೀ? ಸೊ ನೀವೇನ್ ಮಾಡ್ತಾ ಇದ್ದೀರಾ? ಯಾರ ಹತ್ರನೂ ವಿನಂತಿಸ್ಕೊಳ್ತಾ ಇದ್ದೀರಾ ಅಥವಾ ಬೇಡ್ಕೊಳ್ತಾ ಇದ್ದೀರಾ. ಕ್ಯಾನ್ ಯು ಹೆಲ್ಪ್ ಮೀ? ನೀವು ನನಗೆ ಸಹಾಯ ಮಾಡಬಹುದೇ? ಕ್ಯಾನ್ ಯು ಓಪನ್ ದ ಡೋರ್? ನೀವು ಬಾಗಿಲನ್ನ ತೆರೆಯಬಹುದೇ? ಸೊ ಈ ತರ ರಿಕ್ವೆಸ್ಟ್ ಅನ್ನ ನೀವು ಯಾರ್ದಾದ್ರೂ ಜೊತೆ ಮಾಡ್ತಾ ಇದ್ರೆ ಆಗ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಈಸ್ ಕುಡ್. ಕ್ಯಾನ್ ಆಯ್ತು, ನೆಕ್ಸ್ಟ್ ಒನ್ ಕುಡ್.
ಕುಡ್ ಪಾಸ್ಟ್ ಅಬಿಲಿಟಿ ಫಂಕ್ಷನ್ ಏನು ಪಾಸ್ಟ್ ಅಬಿಲಿಟಿ. ಸೊ ಕುಡ್ ಎಕ್ಸ್ಪ್ರೆಸಸ್ ಅಬಿಲಿಟಿ ಇನ್ ದ ಪಾಸ್ಟ್. ಮುಂಚೆ ನಿಮ್ಮಲ್ಲಿ ಯಾವ ಅಬಿಲಿಟಿ ಇತ್ತು, ಸಾಮರ್ಥ್ಯ ಇತ್ತು ಅನ್ನೋದನ್ನ ನೀವು ಹೇಳುವಾಗ ಕುಡ್ ಅನ್ನ ಯೂಸ್ ಮಾಡ್ಬೋದು. ನೋಡಿ ಎಕ್ಸಾಂಪಲ್, ವೆನ್ ಐ ವಾಸ್ ಯಂಗ್ ಐ ಕುಡ್ ರನ್ ವೆರಿ ಫಾಸ್ಟ್. ನಾನು ಚಿಕ್ಕವಳಿದ್ದಾಗ ತುಂಬಾ ವೇಗವಾಗಿ ಓಡ್ತಾ ಇದ್ದೆ. ಸೊ ಇದು ಪಾಸ್ಟ್ ಅಲ್ಲಿ ನಡೆದಂತ ಘಟನೆ, ಅಥವಾ ಘಟನೆ ಹೇಳೋಕ್ಕಿಂತ ಪಾಸ್ಟ್ ನಲ್ಲಿ ನಿಮ್ಗೆ ವೇಗವಾಗಿ ಓಡುವಂತ ಸಾಮರ್ಥ್ಯ ಇತ್ತು, ಬಟ್ ಇವಾಗ ನನ್ನಲ್ಲಿ ಅಷ್ಟೊಂದು ಎನರ್ಜಿ ಇಲ್ಲ, ದಟ್ಸ್ ವೈ ನಾನು ಓಡ್ತಾ ಇಲ್ಲ. ಶಿ ಕುಡ್ ಸ್ವಿಮ್ ವೆನ್ ಶಿ ವಾಸ್ 5. ಅವಳು 5 ವರ್ಷದವಳು ಇದ್ದಾಗ ಚೆನ್ನಾಗಿ ಸ್ವಿಮ್ ಮಾಡ್ತಾ ಇದ್ಲು ಅವಳು. ಅವಳಿಗೆ ಆ ಅಬಿಲಿಟಿ ಇತ್ತು, ಸ್ವಿಮ್ ಮಾಡುವಂತ ಅಬಿಲಿಟಿ ಇತ್ತು. ಬಟ್ ಇವಾಗ ಏನಾಗಿದೆ, ರೂಢಿ ತಪ್ಪೋಗಿದ್ಯೋ ಏನೋ ಗೊತ್ತಿಲ್ಲ, ಬಟ್ ಮಾಡ್ತಾ ಇಲ್ಲ. ಸೊ ಈ ತರ ಪಾಸ್ಟ್ ಅಬಿಲಿಟಿಯನ್ನ ಹೇಳುವಾಗ ಯೂಸ್ ಮಾಡ್ತೇವೆ. ಇನ್ನೊಂದು ಪೊಲೈಟ್ ರಿಕ್ವೆಸ್ಟ್. ಪೊಲೈಟ್ ಅಂದ್ರೆ ಏನು, ವಿನಮ್ರವಾಗಿ ಅಥವಾ ವಿನಯ ಪೂರ್ವಕವಾಗಿ ನೀವು ವಿನಂತಿ ಮಾಡ್ಕೊಳ್ಬೇಕು ಯಾರ ಹತ್ರನೋ. ಕುಡ್ ಯು ಹೆಲ್ಪ್ ಮೀ, ಏನು ಹೀಗಂದ್ರೆ ಏನು, ದಯವಿಟ್ಟು ನನಗ್ ಸಹಾಯ ಮಾಡ್ಬೋದಾ. ಅಂದ್ರೆ ನೀವ್ ಏನ್ ಮಾಡ್ತೀರಾ, ಕ್ಯಾನ್ ಯು ಹೆಲ್ಪ್ ಮೀ ಅಂದ್ರೆ ಓಕೆ ಇನ್ಫಾರ್ಮಲ್ ಆಗಿ, ಬಟ್ ಕುಡ್ ಯು ಹೆಲ್ಪ್ ಮೀ ಅಂದ್ರೆ ಇನ್ನು ಪೊಲೈಟ್ ಆಗಿ ವಿನಮ್ರತೆಯಿಂದ, ಕುಡ್ ಯು ಹೆಲ್ಪ್ ಮೀ, ನೀವು ನನ್ಗೆ ದಯವಿಟ್ಟು ಸಹಾಯ ಮಾಡಬಹುದಾ. ಕುಡ್ ಯು ಪ್ಲೀಸ್ ಓಪನ್ ದ ವಿಂಡೋ, ದಯವಿಟ್ಟು ನೀವು ಕಿಟಕಿಯನ್ನ ತೆರಿಬಹುದಾ ಅಂತ ಈ ತರ ಕೇಳುವಾಗ ಏನ್ ಮಾಡ್ತೇವೆ, ನಾವು ಕುಡ್ ಅನ್ನ ಯೂಸ್ ಮಾಡ್ತೇವೆ. ಅಗೇನ್ ಪರ್ಮಿಷನ್, ಇಲ್ಲೂ ಸಹ ಏನಾಗಿದೆ, ಕ್ಯಾನ್ ಅಂದ್ರೆ ಇನ್ಫಾರ್ಮಲ್ ಆಗಿ ಯಾರ ಹತ್ರನಾದ್ರೂ ಕೇಳ್ಬೋದು, ಬಟ್ ಫಾರ್ಮಲ್ ಸ್ವಲ್ಪ ವಿನಮ್ರತೆಯಿಂದ ಕೇಳ್ಬೇಕು. ಯಾಕಂದ್ರೆ ನಾವ್ ಹೇಳ್ತಾ ಇರೋದನ್ನ ಮಾಡ್ಬೇಕಲ್ಲ, ನಿಮ್ಗೆ ಅವ್ರು ಹೆಲ್ಪ್ ಮಾಡ್ಲೇಬೇಕು ಅಂತ ಟೈಮಲ್ಲಿ ಏನ್ ಮಾಡ್ತೀರಾ, ನೀವು ಇನ್ನೂ ಭಕ್ತಿ ಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತೀರಾ ಅಲ್ವಾ. ಕುಡ್ ಐ ಬಾರೋ ಯುವರ್ ಬುಕ್, ನಾನು ನಿನ್ನ ಪುಸ್ತಕವನ್ನ ಪಡ್ಕೊಳ್ಬಹುದಾ, ಎರವಲು ಪಡಿಬಹುದಾ, ಒಂದಿನದ ಮಟ್ಟಿಗೆ ನಾನು ನಿನ್ ಬುಕ್ ಅನ್ನ ತಗೊಂಡು ಹೋಗ್ಬಹುದಾ, ಈ ತರ ಕೇಳ್ಬೇಕಿದ್ರೆ ನಾವು ಹೇಳ್ತೇವೆ. ಕುಡ್ ಐ ಯೂಸ್ ಯುವರ್ ಫೋನ್, ನಾನು ನಿನ್ನ ಫೋನ್ ಅನ್ನ ಬಳಸಬಹುದಾ, ಪರ್ಮಿಷನ್ ತಗೋತಾ ಇದೀವಿ ಅಂದ್ರೆ ವಿನಮ್ರತೆಯನ್ನ ತೋರ್ಸತ್ತೆ ಕುಡ್ ಅನ್ನುವಂತದ್ದು. ಕ್ಯಾನ್ ಅನ್ನೋದ್ಕಿಂತ ಕುಡ್ ಅಂತ ಹೇಳಿದ್ರೆ ಅದು ಇನ್ನೂ ಹತ್ತಿರದವ್ರ ತರ ಫೀಲ್ ಆಗತ್ತೆ ನಿಮ್ಗೆ. ಓಕೆನಾ. ಪಾಸಿಬಿಲಿಟಿ, ಇಟ್ ಕುಡ್ ರೇನ್ ಟು ನೈಟ್. ಸೊ ಪಾಸಿಬಿಲಿಟಿ ಅಂದ್ರೆ ಆಲ್ರೆಡಿ ಹೇಳ್ದಾಗೆ ಸಾಧ್ಯತೆ, ಇಂದು ರಾತ್ರಿ ಮಳೆ ಆಗ್ಬಹುದು, ಪಾಸಿಬಿಲಿಟಿ ಇದೆ. ಹಿ ಕುಡ್ ಬಿ ಅಟ್ ಹೋಮ್, ಅವನು ಮನೆಯಲ್ಲಿ ಇರ್ಬೋದು ಈ ಟೈಮಿಗೆ ಅಂತ ನಾವು ಹೇಳ್ತೇವಲ್ಲ, ಸೊ ಹಿ ಕುಡ್ ಬಿ ಅಟ್ ಹೋಮ್, ಅವಾಗ ನಾವು ಕುಡ್ ಅನ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಮೇ. ಮೇ ಪರ್ಮಿಷನ್ ಫಂಕ್ಷನ್ ಏನು, ಫಸ್ಟ್ ಒನ್ ಪರ್ಮಿಷನ್, ಫಾರ್ಮಲ್ ಪರ್ಮಿಷನ್. ಇದು ಹೀಗೆ ಫ್ರೆಂಡ್ಸಿಗೆಲ್ಲ ಕೇಳುವಾಗ ನಾವು ಯೂಸ್ ಮಾಡಲ್ಲ, ಯೂಶುವಲಿ ಟೀಚರ್ಸಿಗೆ ಕೇಳ್ತೇವೆ, ಆಮೇಲೆ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅಧಿಕಾರಿಗಳು, ಆ ತರದವರಿಗೆ ನಾವು ಮೇ ಅಂದ್ರೆ ಫಾರ್ಮಲ್ ಆಗಿ ಹೇಳುವಂತದ್ದು. ಓಕೆನಾ. ನೋಡಿ ಎಕ್ಸಾಂಪಲ್, ಮೇ ಐ ಕಮ್ ಇನ್, ನಾವು ಇದನ್ನು ಸಹ ಕ್ಲಾಸ್ ರೂಮ್ ಅಲ್ಲಿ ಯೂಸ್ ಮಾಡ್ತೇವೆ. ಮೇ ಐ ಕಮ್ ಇನ್, ಶಾಲ್ ಐ ಗೆಟ್ ಇನ್, ಲೈಕ್ ದಿಸ್, ರೈಟ್. ಮೇ ಐ ಯೂಸ್ ಯುವರ್ ಫೋನ್, ಇದನ್ನ ನಾವು ಫಾರ್ಮಲ್ ಆಗಿ ಕೇಳ್ತಾ ಇದ್ದೇವೆ. ಓಕೆನಾ. ನಿಮ್ಗೆ ಯಾರೋ ಗೊತ್ತಿಲ್ಲ ಸ್ಟ್ರೇಂಜರಿಗೆ, ಆಗ ನೀವು ಕೇಳ್ಬೋದು. ಪಾಸಿಬಿಲಿಟಿ, ಇಟ್ ಮೇ ರೇನ್ ಟುಡೇ, ಅಗೇನ್ ಇದು ಪಾಸಿಬಿಲಿಟಿ ಅಂದ್ರೆ ಆಗಬಹುದು, ಇಂದು ಮಳೆ ಆಗಬಹುದು. ಶಿ ಮೇ ಕಮ್ ಟುಮಾರೋ, ಅವಳು ನಾಳೆ ಬರಬಹುದು, ಬರುವಂತ ಸಾಧ್ಯತೆ ಇದೆ, ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ. ವಿಶ್ ಅಥವಾ ಪ್ರೇಯರ್ ಮಾಡುವಾಗ, ನೀವು ಯಾರಿಗಾದ್ರೂ ಬರ್ಡೇಗೆ ವಿಶ್ ಮಾಡುವಾಗ ಏನ್ ಮಾಡ್ತೀರಾ, ಮೇ ಗಾಡ್ ಬ್ಲೆಸ್ ಯು ಅಂತ ಹೇಳ್ತೀರಾ ಅಲ್ವಾ. ಏನು, ದೇವ್ರು ನಿನ್ನನ್ನ ಆಶೀರ್ವದಿಸ್ಲಿ ಅಂತ ನಾವು ಏನ್ ಮಾಡ್ತೇವೆ, ವಿಶ್ ಮಾಡ್ತೇವೆ. ಅಥವಾ ಮೇ ಯು ಲಿವ್ ಲಾಂಗ್, ಯಾರಾದ್ರೂ ನಿಮ್ಗೆ ಏನ ಮಾಡ್ತಾರೆ, ಕಾಲಿಗೆ ನಮಸ್ಕಾರ ಮಾಡ್ಲಿಕ್ಕೆ ಬಂದ್ರೆ ನಿಮ್ಗಿಂತ ಕಿರಿಯವರು, ಆಗ ನೀವು ಮೇ ಯು ಲಿವ್ ಲಾಂಗ್ ಅಂತ ಹೇಳ್ಬೋದು.
ನೀನು ದೀರ್ಘಾಯುಷ್ಯಾಗಿರು ಅಂತ, ಅಥವಾ ಬರ್ಡೇ ದಿನನೂ ನೀವು ಹೇಳ್ಬೋದು, ಮೇ ಯು ಲಿವ್ ಲಾಂಗ್ ಅಂತ ಅಲ್ವಾ. ನೆಕ್ಸ್ಟ್ ಮೈಟ್. ಮೈಟ್ ಅನ್ನುವಂಥದ್ದು ವೀಕ್ ಪಾಸಿಬಿಲಿಟಿಯನ್ನ ತೋರ್ಸತ್ತೆ. ವೀಕ್ ಪಾಸಿಬಿಲಿಟಿ ಅಂದ್ರೆ ಏನು? ಕಡಿಮೆ ಸಾಧ್ಯತೆ ಇರುವಂತದ್ದು. ಓಕೆನಾ? ಇಟ್ ಮೈಟ್ ರೇನ್ ಟುಡೇ. ಇಟ್ ಮೇ ರೇನ್ ಟುಡೇ ಅಂದ್ರೆ ಏನು? ಇವತ್ತು ಮಳೆ ಆಗ್ಬಹುದು. ಇಟ್ ಮೈಟ್ ರೇನ್ ಟುಡೇ ಅಂದ್ರೆ ಇನ್ ಮಳೆ ಆಗ್ಬಹುದೇನೋ, ಆಗ್ಲಿಕ್ ಚಾನ್ಸ್ ಇಲ್ಲ, ಆದ್ರೂ ಆಗ್ಬಹುದು. ಅಂದ್ರೆ ಸ್ವಲ್ಪ ಇದೆ ಪಾಸಿಬಿಲಿಟಿ ಅಷ್ಟೇ, ಪಕ್ಕ ಅನಿಸ್ತಾ ಇಲ್ಲ ನಮ್ಗೆ. ಹಿ ಮೈಟ್ ಕಮ್ ಟು ದ ಪಾರ್ಟಿ. ಅವನು ಪಾರ್ಟಿಗೆ ಬರುವ ಸಾಧ್ಯತೆ ಕಡಿಮೆ ಇದೆ, ಆದ್ರೂ ಬರಬಹುದೇನೋ ಅನ್ನುವಂತ ಸಂದರ್ಭದಲ್ಲಿ ನಾವು ಮೈಟ್ ಅನ್ನ ಯೂಸ್ ಮಾಡ್ತೇವೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನನ್ನೆಲ್ಲ ಕಲ್ತ್ವಿ? ಮಾಡೆಲ್ಸ್ ಯಾವ್ಯಾವ್ದಿದೆ, ಆಮೇಲೆ ಯಾವ್ಯಾವ ಮಾಡೆಲ್ ಬಗ್ಗೆ ಕಲ್ತ್ವಿ ಇವತ್ತು? ಕ್ಯಾನ್, ಕುಡ್, ಮೇ, ಮೈಟ್. ಸೊ ಇದ್ 4 ಮಾಡೆಲ್ಸ್ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಅರ್ಥ ಆಗಿಲ್ಲ ಅಂದ್ರೂ ಸಹ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ, ಅರ್ಥ ಆಗಿದೆ ಅಂದ್ರೂ ಸಹ ಎನ್ಕರೇಜ್ ಮಾಡಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್, ಶೇರ್, ಕಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ತೇನೆ. ಓಕೆನಾ? ಓಕೆ, ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.